ಪದ್ಮಾವತಿಯು ಸಖಿಯರ ನೆರವಿಸಹಿತ ವನದಿ ಸಂಚರಿಸಿ 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 ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ ಸುಮಗಳ ಕೊಯ್ವೆ 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 ಚಾರುಕೇಶಿನಿ ಅಮ್ಮ ಯಾವಾಗ ಬರ್ತಿಂತ ಕಾಯ್ತಾ ಇದ್ದವಳು ನಾನು. ಅದರೊಂದು ಉದ್ದೇಶ ಏನು ಎಂದಿನಂತೆ ಇದ್ದಲ್ಲ, ನಾ ಕರೆದದ್ದು ಯಾಕೆ ಗೊತ್ತಾಯಿಲ್ಲ? ಓ ಸಖಿಯರೆಲ್ಲ ಬನ್ನಿ ಬನ್ನಿ ಬನ್ನಿರಿಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿರಿಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿ 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 ಬನ್ನಿರಿಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿ ಬನ್ನಿರಿಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಕಲರೊಂದು ಕೂಡಿ ಕಾಣುತ್ತಂತ ಚಂದವ ಸಕಲರೊಂದು ಕೂಡಿ ಕಾಣುತ್ತಂತ ಚಂದವ ಅಂದ ಚಂದವ ಅಂದ ಚಂದವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ ನಾವು ಮಾಲೆ ಮಾಡುವ ನಾವು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಕೈಯ ಜಳಕವ ಕೈಯ ಜಳಕವ ಸಖಿಯರೆಲ್ಲ ಬಂದಿರುವುದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ಸಕಲರೊಂದು ಕೂಡಿ ಕಾಣುತ್ತಂದ ಚಂದವ ಅಂದ ಚಂದವ ಅಂದ ಚಂದವ ಆ
ನಿಮ್ಮನ್ನೆಲ್ಲ ಕೆಲಸದ ಯಾಕೆ ಗೊತ್ತಾಯ್ತು? ಸಖೀರೆಲ್ಲ ಬನ್ನಿರಿಂದ ವನಕ್ಕೆ ಹೋಗುವ. ಸಕಲರೊಂದು ಒಂದು ಗೂಡುತ್ತಾ ಅನ್ನ ಚಂದವ ಕಾಣಬೇಕೆನ್ನೋ ಬಯಕೆ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತಾ ನಾವು ನಮ್ಮ ಕೈಯ ಚಳಕವ. ಎಷ್ಟು ವರ್ಷ ಆಯ್ತು ನಾವು ಜೊತೆ ಸೇರ್ತೇವ. ನಾನು ಮಹಾರಾಣಿ, ನೀವೆಲ್ಲ ಸಖಿಯರು. ಅಪ್ಪ ಹೇಳಿದ್ರು ಒಟ್ಟಿಗೆ ಹೋಗುದು ಬೇಡ, ಬೇರೆ ಬೇರೆ ಆಗಿರ್ಬೇಕೆನ್ನುವುದನ್ನು. ಯಾಕೆ ಹೇಳಿದ್ದು? ಒಗ್ಗಟ್ಟಿನಲ್ಲಿ ಬಲ ಅಂತ ನನಗೆ ಗೊತ್ತುಂಟು. ಕೆಲವೊಂದು ಸಲ ಸಮಸ್ಯೆ ಆಗುತ್ತದೆ. ಆಗುವುದರಿಂದಲೇ ಹೆಚ್ಚು ತಿರುಗಾಟ ಮಾಡುವುದು ಬೇಡ ಅಂತ ಹೇಳುವುದು. ಆಮೇಲೆ ಹೆಣ್ಣು ಮಕ್ಕಳು ಜೊತೆಯಾಗಿ ಸೇರಿಸಿಕೊಂಡು ಹೋದ್ರೆ ಸಮಯ ಹೋದಕ್ಕೆ ಗೊತ್ತಾಗುದಿಲ್ಲ. ನಮ್ದಿರಿದ್ರೆ ಹಾಗಲ್ಲ, ಸಮಯ ಪ್ರತ್ಯೇ ಬೇಕೇ ಬೇಕು. ಕಾಲಮಿತಿ ಅಲ್ವಾ? ಯಾವುದು ನಾವಿರುವುದು? ನಮ್ಮಪ್ಪ ಹೇಳಿದ್ರು ಹಾಗೆ. ಅದಕ್ಕೆ ಬೇಕಾಗಿ ನಾ ತೀರ್ಮಾನ ಮಾಡಿದ್ದೇನೆ. ಹೀಗೆ ಮಾಡಿದ್ರೆ ಹೇಗೆ? ಬೇಸಿರುವ ಕಾಲಮಿತಿಯಾಗಿ ವಿಷಯ ದೇವಸ್ಥಾನ ಯಾಕೆ ಅಂತ ಗೊತ್ತಾಗ್ತದೆ. ಕಾಲದ ಮಿತಿಯನ್ನು ಬಲ್ಲವರು ಯಾರಿದ್ದಾರೆ? ಹಾಗೆ ಇವತ್ತು ಹೀಗಿದ್ದೇವೆ, ನಾಳೆ ಹೇಗಿರ್ತೇವೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಹೆಣ್ಣಾದಂತಹ ನಾವು ಬಾಲ್ಯವನ್ನು ಕಳೆದ ಯೌವನದ ಹೊತ್ತಿನ ಕಾಲದ ಸಂದರ್ಭದಲ್ಲಿ ತಂದೆ ತಾಯಿರು ಮದುವೆಯನ್ನು ಮಾಡಿಕೊಡ್ತಾರೆ. ಮದುವೆಯಾಗಿ ಗಂಡನ ಮನೆ ಸೇರಿದ ಮೇಲೆ ನಾವು ಜೊತೆಯಾಗಿರೋದಕ್ಕಾಗುತ್ತದ? ನೀನು ಬೇಕು ಅಂತ ಹೇಳಿದ್ರೆ ನೀವು ಬರ್ತೀಯಾ? ಬರೋದಕ್ಕೆ ಸಾಧ್ಯವೇ ಇಲ್ಲ. ಆಗುವುದರಲ್ಲಿ ಇದ್ದ ದಿವಸ ಸುಖವನ್ನು ಅನುಭವಿಸಬೇಕು. ಯಾವ ರೀತಿ? ಹೀಗೆ ಮಾಡಿಕೊಂಡೆ ಮನಸ್ಸಿನ ಬೇಸರ ಕಳೆದುಕೊಳ್ಳುವ ಬಗ್ಗೆ ಹೇಗೆ ಆಲೋಚನೆ ಮಾಡುವಾಗ ಸತ್ಯ ಹೊಳೆಯಿತು, ಚಂಗದ ಹಾಕಲೇಬೇಕು. ಎಲ್ಲಿಗೆ? ಜಲಕ್ಕಿಳಿಯಬೇಕೆಂದು ಬಯಕೆ ಆಯಿತು. ಆದುದರಿಂದಲೇ ನೇರವಾಗಿ ಪೋರಕ್ಕೆ ಹೋಗಬೇಕು. ಜಲಕ್ರೀಡೆ ವನವಿಹಾರ ಮಾಡಬೇಕೆಂದು ಬಯಕೆ. ಬರ್ತೀಯ? ನಾನು ಖಂಡಿತವಾಗಿ ಬರ್ತೇನೆ. ನೀನು? ಹೌದಪ್ಪ. ಹೂವನ್ನು ಬಿಟ್ಟು ಪರಿಮಳ ಇರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ನೀರನ್ನು ಬಿಟ್ಟು ಮೀನಿರುವುದಕ್ಕೆ ಸಾಧ್ಯ ಉಂಟಾ? ನಮ್ಮೆಲ್ಲರ ಮನಸ್ಸು ಎನ್ನುವುದು ಹಾಗೆ ಐಕ್ಯಮತ್ತರ ಜೊತೆಯಾಗಿರುವವರು. ಆದ್ರೆ ಒಂದು ವಿಷಯ, ನಾವು ಹೋಗುವುದು ಭುವನಕ್ಕೆ. ಜಲಕ್ರೀಡೆ ಆಡಿದ ಮೇಲೆ ಹೀಗೆ ಮಾಡಬೇಕೇನೋ ಬಯಕೆ. ಹೆಣ್ಣು ಮಕ್ಕಳಿಗೆ ಅತಿ ಪ್ರಿಯವಾದ ವಸ್ತು ಯಾವ್ದಂತ ಕೇಳಿದ್ರೆ ಕುಸುಮ. ಹೌದಲ್ಲ? ಕುಸುಮ ಪ್ರಿಯರು ನಾವೆಲ್ಲರೂ. ಆದುದರಿಂದಲೇ ನಾನಾ ಬಗೆಯ ಹೂಗಳನ್ನು ಕೊಯ್ಬೇಕು, ಮಾಲೆಯನ್ನು ಮಾಡಬೇಕು. ಪ್ರಥಮವಾಗಿ ಯಾರೇನು ಮಾಲೆಯನ್ನು ಕಟ್ಟುತ್ತಾರೋ ಅವರಿಗೆ ಪಾರಿತೋಷಕ ಇಲ್ಲಂತ ಬಯಸ್ಬೇಡ, ಸೇವೆ ಅಲ್ಲ, ಖಂಡಿತ ಕೊಡುದು. ನನ್ನ ಕೇಳಿಸಿ. ನಿನಗೆ ಯಾವ ಮಲ್ಲಿಗೆ? ನಿನಗೆ ಸಂಪಿಗೆ. ಅದು ಮರದ ಮೇಲೆ ಇರುತ್ತದೆ. ಈ ಮರ ಹತ್ತು ಕೆಳಗಡೆ ಗಂಡಸಿರುವುದು ಬೇಡ. ನಿನಗೆ ಯಾವ? ಇಲ್ಲೇ ಮಾತ್ರ ಕಾಲ ಹಣ ಮಾಡುದು ಬೇಡ. ಮನಸ್ಸಲ್ಲಿ ಎಣಿಸಾಕ್ಷಣ ನೇರವಾಗಿ ಊರು ಬಂದು ಸೇರಿದ್ದೇವೆ. ಎಡಲತಿಯ ಲಾವಣ್ಯ ಲಹರಿ, ಮಾವುಗಳ ಮಂಗಳದ ಬಡು, ಕೋಗಿಲೆಯ ಕರುಳ ಪುಣ್ಯಂ, ತುಂಬಿಗಳ ನಾಚಿಕದ ರಂಧ್ರಂ, ಹಿಮಕರಣ ತಡೆದ ಬೆಳಗಿನ ಬೆಂಬಲ, ರತೀಶ್ವರ ಭುಜಬಲದ ವೀರ ಸಿರಿಯನ್ನೆನಿಸಿ ಬೆರೆಯುತ್ತಾ ಇದೆ ನಮ್ಮದಾತ ಉಪವನ. ಮಾತಾಡ್ತಾ ಕಾಲಹರಣ ಮಾಡುವುದಲ್ಲ, ಹೇ ಹೊರಗೆ ಹೊರಡುತ್ತೆ ಅದೇ ಅರ್ಪಿಸುವುದು. ಮಂದ ಮಾರುತನಿಗೆ ತನುವ ನುಡಿಯೇ, ಮಂದ ಮಾರುತನಿಗೆ ತನುವ ನುಡಿ ಪ್ರೇಮದಿ, ಮಂದ ಮಾರುತನಿಗೆ ತನುವ ನುಡಿ ಪ್ರೇಮದಿ, ತನುವ ನುಡಿ ಪ್ರೇಮದಿ.
ನಗುವ ನುಡಿ ಪ್ರೇಮದಿ ಸುಖವ ಮನೆಗೆ ನಡೆವ ನಾವು ಹೊಂದಿ ಸುಖವ ಮನೆಗೆ ನಡೆವ ನಾವು ಹೊಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದೆಯೇ ಮಂದ ಮಾತುಗಳಿಗೆ ಕಾಣುವ ನುಡಿ ಪ್ರೇಮದಿ ಹೊಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿ ಹೊಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿಯೇ ಎಂದುಡಿದು ಪದ್ಮಾವತಿಯು ಸಖಿಲ ಮೋಹನೆ ಎಂದುಡಿದು ಪದ್ಮಾವತಿಯು ಸಖಿಲ ಮೋಹನೆ ಎಂದು ನುಡಿದು ಪದ್ಮಾವತಿಯು ಸಖಿಲ ಮೋಹನೆ
ವರವುದ್ಯಾನವೇ ಮಂದಗಮನ ಮಂದಗಮನ ಮಂದಗಮನದಿಂದ ಬಂದು ವರವುದ್ಯಾನವೇ ಎಂದು ನುಡಿದು ಪದ್ಮಾವತಿಯು ಸಹಿತ ಮೋಹದಿ ಮಂದಗಮನದಿಂದ ಬಂದು ವರವುದ್ಯಾನವೇ ಮಂದ ಮಾರುಗನೆಗೆ ತನುವ ಮುಟ್ಟಿ ಪ್ರೇಮದಿ ತನುವ ಮುಟ್ಟಿ ಪ್ರೇಮದಿ ಹೊಂದಿ ಸುಖವ ಮನೆಗೆ ನಗೆವ ಹೊಂದಿ ಸುಖವ ಮನೆಗೆ ನಡೆವ ನಾವು ಶೀಘ್ರದಿ ನಾವು ಶೀಘ್ರದಿ ನಾವು ಶೀಘ್ರದಿ ಪದ್ಮಾವತಿಯು ಸಹಿತ ಮೋಹದಿ ಎಂದು ನುಡಿದು ಪದ್ಮಾವತಿಯು ಸಹಿತ ಮೋಹದಿ ಮತ್ತಗಮನ ಮತ್ತಗಮನದಿಂದ ಬಂದು ವರವುದ್ಯಾನದಿ ಮಂದಗಮನದಿಂದ ಬಂದು ವರವುದ್ಯಾನದಿ ಬಂದು ನುಡಿದು ಪದ್ಮಾವತಿಯು ಸಹಿತ ಮೋಹದಿ ಮಂದರ ಗಮನದಿಂದ ಬಂದು ವರವುದ್ಯಾನದಿ